ನೀವು ನನಗೆ ಸಿಕ್ಕಿರಾ ನನಗೂ ನಿಮಗೂ 1 ಡಜನ್ ಮಕ್ಕಳು ಟೈಮ್ ಬರುತ್ತೆ ಅಂತ ಅನ್ಕೊಂಡಿದ್ದೆ. ಆ ಟೈಮು ಬರಲೇ ಇಲ್ಲ. ನೀವು ನನಗೆ ಗಟ್ಟಿಯಾಗಿ ತಪ್ಪಿಕೊಂಡು 1.5 ಲೀಟರ್ ಕಣ್ಣೀರು ಸುರಿಸಿ ನನಗೆ ನೀನು ಬಿಟ್ಟರೆ ಬೇರೆ ಯಾರ ಕೈಯಿಂದ ತಾಳಿ ಕಟ್ಟಿಸ್ಕೊಳ್ಳೋಕ್ಕಾಗಲ್ಲ, ನನಗೆ ನೀನೇ ಬೇಕು ಅನ್ನೋ ಟೈಮ್ ಬರುತ್ತೆ ಅಂತ ಅನ್ಕೊಂಡೆ. ಆ ಟೈಮು ಬರಲಿಲ್ಲ. ನನ್ನ ಟೈಮೇ ಖರಾಬ್ ಆಗಿದೆ ಕಣ್ರಿ. ಆಯ್ತು, ಆಮೇಲೆ ಟೈಮ್ ಖರಾಬ್ ಆಗಿದ್ದಾಗ ಮನುಷ್ಯ ತಲೆ ಕಟ್ಕೊಂಡು ತಲೆಯಲ್ಲಿ ಗಾಯ ಕ್ಯಾನ್ಸರ್ ಆಗಿ ಡಾಕ್ಟರ್ ತಲೆನೇ ತೆಗಿಬೇಕು ಅನ್ನೋ ಟೈಮಲ್ಲಿ ನಾನು ಈ ಹಾರ್ಟ್ ಈ ಹೃದಯ ಅಂತಾರಲ್ಲ ಕೈ ಹಾಗೆ ಪರ ಅಂತ ಕೆರ್ಕೊಂಡ್ಬಿಟ್ಟಿದ್ದೀನಿ ಕಣ್ರಿ. ಈ ಹಾರ್ಟೇ ಹಾಳಾಗೋಯ್ತು. ನಿಮ್ಮ ನೆನಪು, ಈ ಬಿಕ್ನಾಸಿ ಮಳೆ, ನಿಮ್ಮ ನಗು, ನಿಮ್ಮ ಕೂದಲು, ಗೆಜ್ಜೆ ಸದ್ದು, ಆ ವಾಚು, ಆ ಬ್ಯೂಟಿ, ಆ ರಾಸ್ಕಲ್ ಗಂಟೆ ಸದ್ದು ಎಲ್ಲ ಮಿಕ್ಸ್ ಆಗಿ ನನ್ನ ಹಾರ್ಟ್ ಅಲ್ಲಿ ರಿಪೇರಿ ಮಾಡೋಕ್ಕಾಗದಿರೋ ಅಷ್ಟು ದೊಡ್ಡ ಗಾಯ ಆಗೋದ್ರಿ ದರಿದ್ರ ಹಾರ್ಟ್ ಅಲ್ಲಿ. ನೀವು ನನಗೆ ಸಿಕ್ಕಿರಾ ನನಗೂ ನಿಮಗೂ 1 ಡಜನ್ ಮಕ್ಕಳ ಟೈಮ್ ಬರುತ್ತೆ ಅಂದ್ಕೊಂಡಿದ್ದೆ. ಆ ಟೈಮ್ ಬರಲೇ ಇಲ್ಲ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ನಿಮ್ಮನ್ನ ಪಟಾಯಿಸಿ ಲೋಫರ್ ಅನ್ನಿಸ್ಕೊಳ್ಳೋಕ್ಕಿಂತ ನಿಮ್ಮ ದೃಷ್ಟಿಲಿ ಒಬ್ಬ ಒಳ್ಳೆ ಹುಡುಗ ಅನ್ನಿಸ್ಕೊಂಡ್ಬಿಟ್ರೆ ಸಾಕು ಅಂತ ಅನ್ನಿಸ್ಬಿಟ್ಟಿದೆ. ಈ ಲೋಫರ್ ನನ್ ಮಗನ್ ತಲೆ ಬೇಕೇ ಬೇಕು. ನೀವು ಎಲ್ಲೇರಿ ಹೇಗೆ ಇರಿ ನನ್ನ ಮರೀರಿ, ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಮಕ್ಕಳಾಗಿ ನೀವು ಹಣ್ಣು ಮುದುಕಿಯಾಗಿ ಬಾಯಿಲಿರೋ ಹಲ್ಲೆಲ್ಲ ಉದುರೋಗಿ ಕೊನೆಗೊಂದು ನೀವು ಸತ್ರು ನನ್ನ ಪ್ರೀತಿ ಸಾಯಲ್ಲ. ಯಾವತ್ತೊಂದಿನ ನಾನು ಸಾಯ್ಬೋದು. ನಾನು ಸತ್ ಮೇಲೂ ನಿಮ್ಮ ಪ್ರೀತಿ ಯಾವತ್ತೂ ಕಮ್ಮಿ ಆಗಲ್ಲ ಕಣ್ರಿ. ನಾನು 1000 ಜನ್ಮ ಬಂದ್ರು ನಿಮ್ಮನ್ನಲ್ದೆ ಇನ್ನು ಯಾವ ಹುಡುಗ ಮಾಮನ್ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಇಲ್ಲಿ ಕಣ್ಣು ತರಿಸಿ ದೇವತೆ ಕಣ್ರಿ ನೀವು. ಈ ಕಣ್ಣು ಕ್ಲೋಸ್ ಆಗಿ ಮಣ್ಣು ಮುಚ್ಚುವವರೆಗೂ ನಿಮ್ಮ ಈ ಉಪಕಾರ ನಾನು ಯಾವತ್ತೂ ಮರೆಯಲ್ಲ ಕಣ್ರಿ. ನೀವು ಒಂಥರ ಪ್ರೇಮ ದೇವತೆ ಕಣ್ರಿ ನೀವು. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ ಆಚೆ.